ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಕೆಲಕಪ್ಪ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಎಕ್ಸಾಮ್ಸ್ ಆದಮೇಲೆ ಯಾರೂ ಸಿಕ್ಕೇ ಇರಲಿಲ್ಲ, ಎಲ್ಲರೂ ಅವರ ಬ್ಯುಸಿಯಲ್ಲಿದ್ದರು. ಹಾಗಾಗ್ಬಿಟ್ಟು ಈಗ ಎಲ್ಲರೂ ಸಿಗೋಣ ಅಂತ ಅಂದ್ಕೊಂಡಿದ್ವಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ಅವ್ರನ್ನ ಮೀಟ್ ಮಾಡೋಣ. ಲೆಟ್ಸ್ ಗೋ. ಇಟ್ಸ್ ಎ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬರು ಸಿಕ್ಕಿದ್ರೆ ಇನ್ನೊಬ್ಬರು ಸಿಗ್ತಾ ಇರಲಿಲ್ಲ. ಒಬ್ಬರು ಊರಿಗೆ ಹೋಗ್ತಾಯಿದ್ರು, ಇನ್ನೊಬ್ಬರು ದೇವಸ್ಥಾನ, ಈ ರೀತಿ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಒಬ್ಬಳು ಕಾಲ್ ಮಾಡಿದ್ಲು. ಹಾಗಾಗಿ ಇವತ್ತೆಲ್ಲರೂ ಸಿಗೋಣ, ಎಲ್ಲರೂ ಇಲ್ಲಿ ಮನೆಯಲ್ಲೇ ಇದ್ದಾರೆ ಅಂತಂದಾಗ ಓಕೆ ಅಂತ ಅಂದ್ಬಿಟ್ಟು ನಾವು ರೆಡಿ ಆದ್ವಿ. ಇನ್ನೇನು ಪ್ರಜ್ಞಾನ್ ಮನೆಯಲ್ಲೇ ಸಿಗೋಣ ಅಂತಂದಾಗ ಪ್ರಜ್ಞಾನ್ ಮನೆಗೆ ನಾವು ಹೊರಟ್ವಿ. ಸೊ ಇವರು ಕೂಡ ಆನ್ ದ ವೇ ನಮ್ಮನ್ನು ಪಿಕ್ ಮಾಡಿದ್ರು. ನಮ್ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಹಾಗಾಗಿ ನಾವು ಫ್ರೆಂಡ್ಸ್ ಬಂದ ತಕ್ಷಣ ಪ್ರಜ್ಞಾ ನಮ್ಮನ್ನು ವೆಲ್ಕಮ್ ಮಾಡಿದ್ಲು. ಅವಳಿಗೆ ತುಂಬ ಖುಷಿಯಾಗೋಯ್ತು ನಾವು ಬಂದಿದ್ದು. ಇದರಲ್ಲಿ ಏನು ಹೇಳ್ತಾ ಇದ್ದಾಳೆ ಗೊತ್ತಾ, ನಮ್ಮಲ್ಲಿ ಕರೆಂಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಪ್ರಜ್ಞಾ ಅವ್ರ ಮನೆಗೆ ಹೋದ ತಕ್ಷಣ ಅವ್ರ ಮಮ್ಮಿ ವೆಲ್ಕಮ್ ಮಾಡಿದ್ರು ನಮ್ಮನ್ನು. ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನೆಲ್ಲ, ಹೇಗಿದ್ದೀರಾ ಅಂತೇಳಿ. ಆಮೇಲೆ ಅವ್ರು ನಮಗೆ ತಿನ್ನೋಕೆ ಕೊಟ್ಟರು. ತಿನ್ಕೊತ ಕುತ್ಕೊಂಡ್ಬಿಟ್ಟಿದ್ವಿ ನಾವಂತೂ ಎಲ್ಲರೂ. ಅವ್ರನ್ನ ಕ್ಯಾಪ್ಚರ್ ಮಾಡಿಲ್ಲ, ಯಾಕಂತಂದರೆ ವೀಡಿಯೋದಲ್ಲಿ ಬರೋಕ್ಕೆ ಅವ್ರಿಗೆ ಸ್ವಲ್ಪ ಶೈ ಫೀಲಿಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಪ್ಪ ಮಾತಾಡ್ತಾ ಇದ್ದೀವಿ ಅಂತಂದರೆ, ಮೋನಿಶಾ ಇದ್ದಾಳಲ್ವ ನನ್ನ ಫ್ರೆಂಡು, ಅವಳಿನ್ನೂ ಗಣಪತಿ ಹಬ್ಬದ ಜ್ಞಾನದಿಂದ ಬಂದೇ ಇಲ್ಲ. ಇನ್ನೂ ಅಲ್ಲೇ ಇದ್ದಾಳೆ ಅವಳು, ಗಣಪತಿ ಹಬ್ಬ ಅದು ಇದು ಅಂದ್ಕೊಂಡು. ಅದ್ರ ಬಗ್ಗೆ ಜೋಕ್ ಮಾಡ್ಕೊತ ಹರಟೆ ಹೊಡ್ಕೊಂಡು ಕೂತಿದ್ವಿ ರೀಲ್ಸ್ ನೋಡಿಕೊಂಡು. ಸೊ ನೋಡಿ ಗೈಸ್, ನನ್ನ ಫ್ರೆಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತಿದ್ದಾಳೆ ರೀಲ್ಸ್ ಎಲ್ಲ ಮಾಡೋಕ್ಕೆ. ನಡೀರೆ ಇದನ್ನು ಹಚ್ಕೊತೀನಿ, ಹೇಳ್ತೀನಿ ಹೇಳು ಅಂತದನ್ನು. ಎಷ್ಟು ಮೇಕಪ್ ಆಗ್ತೀಯ ಪ್ರಜ್ಞಾ? ಹುಡುಗಿರು ಇರೋದೇ ಮೇಕಪ್ ಹಂಗಂತ ಇಂಚ್ ಮೇಕಪ್ ಹಾಕೊಳ್ಳೋದ? ಮುಖಕ್ಕೇನು ಹಚ್ಚಿಲ್ಲ, ಲಿಪ್ಸ್ಟಿಕ್ಕು ಕಾಜಲು. ಇಲ್ಲೇನು ಮಾತಾಡ್ತಿದ್ದಾರಪ್ಪ ಅಂತಂದರೆ, ಇವಳು ಜಾಸ್ತಿ ಮೇಕಪ್ ಹಾಕೊಳ್ಳೋದು, ನಾನು ಹಾಕೊಳ್ಳಲ್ಲ ಅಂತ ಪ್ರಜ್ಞಾ ಹೇಳ್ತಾ ಇದ್ದಾಳೆ. ಇನ್ನೇನಿರುತ್ತೆ ಗೈಸ್ ಹುಡುಗಿರ್ದು ಅಲ್ವಾ. ಸೊ ನೋಡಿ, ಎಲ್ಲರೂ ಊಟ ಮಾಡ್ತಾಯಿದ್ವಿ. ತುಂಬ ಹೊಟ್ಟೆ ಹಶ್ವಾಗಿತ್ತು. ಹಂಗಾಗ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ವಿ. ಪ್ರಜ್ಞಾ ಅವ್ರ ಮಮ್ಮಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು, ಪಾಪ ಒಬ್ಬರೇ ಅಡುಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವೇ ಏನು ಬೇಕಾದ ಆರ್ಡರ್ ಮಾಡಿಕೊಂಡು ತಿಂತಾ ಕೂತಿದ್ವಿ. ಹಾಗೆ ಹಳೇದೆಲ್ಲ ನೆನೆಸ್ಕೊಂಡು ಜೋಕ್ ಮಾಡಿಕೊಂಡು ಕೂತಿದ್ವಿ. ಬನ್ನಿ ಹೋಗೋಣ. ಎಲ್ಲಿ ಹೋಗ್ತೀವಿ ಈಗ ನನಗೂ ಗೊತ್ತಿಲ್ಲ, ಬಟ್ ಅವಳೇನೋ ಇಲ್ಲಿ ನೇಚರ್ ಚೆನ್ನಾಗಿದೆ ನೋಡೋಕ್ಕೆ, ಔಟಿಂಗ್ ಅಂತ ಅಂದ್ಲು. ಆ್ಯಂಡ್ ಅಲ್ಲೇನೋ ಚೆನ್ನಾಗಿದೆ ನೋಡೋಕ್ಕೆ ಅಂತ ಅಂದ್ಲು. ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಪ್ರಜ್ಞಾ ಗೊತ್ತಲ್ಲ, ಮೇಕಪ್ ಪ್ರಾಣಿ. ಛತ್ರಿನ ಆಂಟಿ. ಓಕೆ. ಸೊ ನೋಡಿ, ಇಲ್ಲಿ ಗಣಪತಿ ಕೂರಿಸಿದ್ದಾರೆ. ಅಲ್ಲಿ ಗಣಪತಿ. ಸೊ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಇವಳಿಗೆ ಕೇಳಬೇಕು. ಎಲ್ಲಿಗೆ ಪ್ರಜ್ಞಾ? ಅಲ್ಲಿ ಒಂದು ಚಾನಲ್ ಇದೆ, ಅಲ್ಲಿ ನೋಡೋಕೆ ಹೋಗೋಣ ಅಂತ. ನೀವೆಲ್ಲ ಬರ್ರಿ. ಸೊ ನೋಡಿ ಗಾಯ್ಸ್, ಹೋಗ್ತಾ ಇದ್ದೀವಿ. ರಿಬಲ್ ರೈಡಿಂಗ್ ಅಂತ ಬೈಕು ಬೇಡಿ, ಇಲ್ಲಿ ಹತ್ರದಲ್ಲೇ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಾವು ಬಂದಿರೋ ಲೊಕೇಶನ್ ಇದೆ. ಸೊ ಲೊಕೇಶನ್ ಮಾತ್ರ ಸೂಪರಾಗಿದೆ. ಫೋಟೋಸಿಗೆ ಮಾತ್ರ ಕೇಳಲೇಬೇಡಿ, ಸಖತ್ತಾಗಿ ಬರ್ತಾ ಇದೆ. ಇದರಲ್ಲೆಲ್ಲ ಬಟ್ಟೆ ತೊಳಿತಾ ಇದ್ದಾರೆ. ಅಂದರೆ ವಿಲೇಜಸ್ ಅಂದರೆ ಹಾಗೆ ಅಲ್ವಾ, ಒಂಥರ ಚೆನ್ನಾಗಿರುತ್ತೆ ವಿಲೇಜ್ ಫೀಲ್ ಇದು. ಸೊ ಹೇಗಿದೆ ಫ್ರೆಂಡ್ಸ್? ಸೂಪರಾಗಿದೆ ಲೊಕೇಶನು, ಕೂಲಾಗಿದೆ. ಆ್ಯಂಡ್ ಈ ಥರ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಮಗೆಲ್ಲ ಇದೆಲ್ಲ ಹೊಸ್ತು, ಯಾಕಂದರೆ ನಾವು ಸಿಟಿಲಿರೋದ್ರಿಂದ ಇವನ್ನೆಲ್ಲ ನಾವು ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಸೊ ಅಪರೂಪಕ್ಕೆ ಹಿಂಗೆ ಬಂದಾಗ ರಿಯಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ನಾವು ಎಂಜಾಯ್ ಮಾಡಿದ್ವಿ. ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಪ್ರಜ್ಞಾ ಅವ್ರ ಮನೆಗೆ. ಹಾಗಾಗಿ ಗಾಡಿಯಲ್ಲಿ ಹಾಗೆ ಡ್ರಾಪ್ ಮಾಡ್ತಾಯಿದ್ಲು ಪ್ರಿಯಾಂಕಾ. ಸೊ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಜಸ್ಟ್ ಈಗ ತಾನೇ ಮನೆಗೆ ಬಂದೆ. 5:30 ಆಗಿದೆ. ಇಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಹೋದರು ನನ್ನ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಇವತ್ತು ಮಾತ್ರ ಡೇ ಸೂಪರಾಗಿತ್ತು. ಬ್ಯೂಟಿಫುಲ್ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡ್ತಾ ಹೋದ್ವಿ. ಒಂಥರ ಚೆನ್ನಾಗಿತ್ತು ಇವತ್ತು ಡೇ. ಸೊ ನಾನು ಅಲ್ಲಿ ಕೂಡ ವ್ಲಾಗ್ ಜಾಸ್ತಿ ಮಾಡೋದಕ್ಕೆ ಆಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್ಡ್.